ತಪ್ಪು ಅಂತ ಎಎಪಿಯನ್ನ ಜರ್ದಿದ್ದ ಬಿಜೆಪಿ ಈಗ ಮಾಡ್ತಾ ಇರೋದಾದ್ರೂ ಏನು? ಬಿಜೆಪಿಯ ರಾಜಕೀಯ ನೀತಿ ಬಟಾಬೈಲು. ಮಣ್ಣು ತಿನ್ನೋ ಕೆಲಸ ಏನಾದರೂ ಮಾಡ್ತಾ ಇದೆಯಾ ಈ ದೆಹಲಿ ಬಿಜೆಪಿ? ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನಾ. ದೆಹಲಿ ಅಬಕಾರಿ ನೀತಿ ಪ್ರಕರಣ ದೇಶದ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಇದೇ ನೀತಿಗೆ ಸಂಬಂಧಿಸಿದ ಆರೋಪಗಳ ಹಿನ್ನೆಲೆ ಅರವಿಂದ್ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಅವರನ್ನ ಬಂಧನ ಮಾಡಲಾಗಿತ್ತು. ಆದ್ರೆ ಈಗ ಇವರೊಂದಿಗೆ ಇತರೆ 21 ಮಂದಿ ಆಪಾದಿತರನ್ನ ದೆಹಲಿಯ ನ್ಯಾಯಾಲಯ ದೋಷ ಮುಕ್ತರು ಅಂತ ಹೇಳಿದೆ. ಅಬಕಾರಿ ನೀತಿ ಹಗರಣದ ಸಂಬಂಧ ಇವರ ಮೇಲೆ ಹೂಡಲಾಗಿರೋ ಮೊಕದ್ದಮೆಗಳಿಗೆ ಪುರಾವೆಗಳೇ ಇಲ್ಲ ಅಂತ ನ್ಯಾಯಾಲಯನೇ ಹೇಳಿದೆ. ಈ ಪ್ರಕರಣ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಒಂದು ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಹೌದು, ಯಾವ ನೀತಿಯನ್ನ ಅತ್ಯಂತ ಭೀಕರ ಹಗರಣ ಅಂತ ಬಿಂಬಿಸಿ ಆಮ್ ಆದ್ಮಿ ಪಕ್ಷದ ಉನ್ನತ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರನ್ನ ಸುದೀರ್ಘ ಕಾಲ ಜೈಲಿಗೆ ಅಟ್ಟಲಾಯಿತು, ಈಗ ಅದೇ ನೀತಿಯನ್ನ ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತೊಂದು ವರ್ಷಕ್ಕೆ ವಿಸ್ತರಣೆ ಮಾಡಿದೆ. ಇದು ಬಿಜೆಪಿ ರಾಜಕೀಯ ನೀತಿಯನ್ನ ಸೂಚಿಸುತ್ತೆ. ದೆಹಲಿಯ ಬಿಜೆಪಿ ಸರ್ಕಾರ ತನ್ನ ಅಸ್ತಿತ್ವದಲ್ಲಿರೋ 2020-21 ಅಬಕಾರಿ ನೀತಿಯನ್ನ 2027 ಮಾರ್ಚ್ 31 ವಿಸ್ತರಿಸಿದೆ. ಈ ವರ್ಷ ಮಾರ್ಚ್ 31 ಮುಕ್ತಾಯಗೊಳ್ಳಬೇಕಿದ್ದ 2020-21 ಅಬಕಾರಿ ನೀತಿಯನ್ನ ವಿಸ್ತರಣೆ ಮಾಡಿದೆ. ಹೊಸ ಅಬಕಾರಿ ನೀತಿಯ ಅನುಮೋದನೆ ಬಾಕಿ ಇರೋ ಕಾರಣ ಮಧ್ಯ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಆಗದಂತೆ ತಡೆಯೋದಕ್ಕೆ ದೆಹಲಿ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ. ಇದು ಹಳೆಯ ಅಬಕಾರಿ ನೀತಿಯ ಅತ್ಯಂತ ದೀರ್ಘ ವಿಸ್ತರಣೆಯಾಗಿದೆ. 2021 ನವೆಂಬರ್ನಲ್ಲಿ ದೆಹಲಿ ಅಬಕಾರಿ ನೀತಿಯನ್ನ ಹಿಂದಿನ ಎಎಪಿ ಸರ್ಕಾರ ಜಾರಿಗೆ ತಂದಿತ್ತು. ಮದ್ಯ ಮಾರಾಟ ಮತ್ತು ಖರೀದಿಯನ್ನ ನಿಯಂತ್ರಿಸೋ 2020-21 ಅಬಕಾರಿ ನೀತಿ ದೆಹಲಿಯಲ್ಲಿ ಸೆಪ್ಟೆಂಬರ್ 2022 ಜಾರಿಯಲ್ಲಿತ್ತು. ಆಗಿನ ಎಎಪಿ ಸರ್ಕಾರ ರಚಿಸಿ ಜಾರಿಗೆ ತಂದ ಈ 2021-22 ಅಬಕಾರಿ ನೀತಿಯನ್ನ ಅಕ್ರಮಗಳ ಆರೋಪದ ಹಿನ್ನೆಲೆ 2022 ಜುಲೈನಲ್ಲಿ ರದ್ದುಪಡಿಸಲಾಯಿತು. ಸಿಬಿಐ ತನಿಖೆ ಆರಂಭ ಮಾಡಿದ ನಂತರ ಸರ್ಕಾರ ಸೆಪ್ಟೆಂಬರ್ 2022 20-21 ನೀತಿಗೆ ಮರಳಿತು. ಹೊಸ ನೀತಿಯನ್ನ ರಚಿಸಲಾಗಿದ್ರೂ ಸರ್ಕಾರ ಇನ್ನೂ ಕೂಡ ಅನುಮೋದನೆಯನ್ನ ಕೊಟ್ಟಿಲ್ಲ. ದೆಹಲಿಯಲ್ಲಿ ಮದ್ಯ ಮಾರಾಟ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸೋದು ಈ ನೀತಿಯ ಪ್ರಮುಖ ಉದ್ದೇಶ. ದೆಹಲಿ ಅಬಕಾರಿ ನೀತಿ ಮದ್ಯ ಮಾರಾಟ ವ್ಯವಸ್ಥೆಯನ್ನ ಖಾಸಗೀಕರಣದ ಮೂಲಕ ಸುಧಾರಿಸೋದಕ್ಕೆ ಮತ್ತು ಆದಾಯವನ್ನ ಹೆಚ್ಚಿಸೋದಕ್ಕೆ ತರಲಾಗಿತ್ತು. ಆದ್ರೆ ಅನುಷ್ಠಾನದಲ್ಲಿ ಅನಿಯಮಿತಗಳಿವೆ ಅನ್ನೋ ಆರೋಪಗಳಿಂದ ಇದು ದೊಡ್ಡ ರಾಜಕೀಯ ಕಾನೂನು ವಿವಾದಕ್ಕೆ ಕಾರಣ ಆಯಿತು. 3 ವರ್ಷಗಳಿಗೂ ಹೆಚ್ಚು ಕಾಲ ಹೊಸ ಅಬಕಾರಿ ನೀತಿ ರಚನೆಯ ಹಂತದಲ್ಲಿರೋದ್ರಿಂದ ದೆಹಲಿ ಸರ್ಕಾರ ತನ್ನ ಅಸ್ತಿತ್ವದಲ್ಲಿರೋ ಮದ್ಯ ನೀತಿಯನ್ನ ಮತ್ತೊಮ್ಮೆ ವಿಸ್ತರಿಸಿದೆ. ಆಗಸ್ಟ್ 2025 9 ತಿಂಗಳವರೆಗೆ ವಿಸ್ತರಿಸಲಾದ ಪ್ರಸ್ತುತ ನೀತಿ ಮಾರ್ಚ್ 31 ಮುಕ್ತಾಯಗೊಳ್ಳಲಿದೆ. ಮಾರ್ಚ್ ಮಧ್ಯದ ಮೊದಲು ಇದನ್ನ ವಿಸ್ತರಿಸದೇ ಇದ್ದಿದ್ರೆ ರಾಜಧಾನಿಯಲ್ಲಿ ಮದ್ಯ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಬಹುದು ಅಂತ ದೆಹಲಿ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ. ಈ ನೀತಿಯಲ್ಲಿ ಅಕ್ರಮಗಳಿವೆ ಅನ್ನೋ ಆರೋಪದ ಮೇಲೇನೆ ದೂಷಿಸ್ತಾ ಇದ್ದ ಬಿಜೆಪಿನೇ ಇದೀಗ ಎಪಿ ಸರ್ಕಾರ ರೂಪಿಸಿದ್ದ 2021-22 ಅಬಕಾರಿ ನೀತಿಯನ್ನ ರದ್ದುಗೊಳಿಸಿದ ನಂತರ ಸೆಪ್ಟೆಂಬರ್ 2022 ಪ್ರಸ್ತುತದವರೆಗೂ ಅದೇ ನೀತಿಯನ್ನ ಬಳಸಲಾಗಿದೆ. ಸಿಬಿಐ ತನಿಖೆ ಮತ್ತು ಆಗಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಹಲವಾರು ಎಎಪಿ ನಾಯಕರ ಬಂಧನದ ನಂತರ ಸರ್ಕಾರ ಹಳೆಯ ನೀತಿಗೆ ಮರಳಿದೆ. ಇದು ಹೇಗೆ ಸಾಧ್ಯ? ಇದು ಕೇವಲ ಆಡಳಿತಾತ್ಮಕ ನಿರ್ಧಾರವಾಗಿ ಉಳಿದೆ. ಅಧಿಕಾರದ ಹಪಾಹಪಿಯಲ್ಲಿ ತತ್ವಗಳು ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಕನ್ನಡಿಯನ್ನ ಹಿಡಿದಂತಿದೆ. ಕೇಜ್ರಿವಾಲ್ ಸರ್ಕಾರ ಜಾರಿಗೆ ತಂದಿದ್ದ 2021-22 ಹೊಸ ಅಬಕಾರಿ ನೀತಿ ಮದ್ಯದ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿ ಸರ್ಕಾರದ ಆದಾಯವನ್ನು ಹೆಚ್ಚಿಸೋ ಉದ್ದೇಶವನ್ನ ಹೊಂದಿತ್ತು. ಆದರೆ ಇದರಲ್ಲಿ ಭಾರೀ ಪ್ರಮಾಣದ ಕಿಕ್ ಬ್ಯಾಕ್ ಪಡೆದ ಆರೋಪವನ್ನ ಹೊರಿಸಿ ತನಿಖಾ ಸಂಸ್ಥೆಗಳು ದಾಳಿಯನ್ನ ನಡೆಸಿದ್ವು. ಈ ಬೆನ್ನಲ್ಲೇ ಆ ನೀತಿಯನ್ನ ರದ್ದುಗೊಳಿಸಿ ಮತ್ತೆ 2021 ಹಳೆಯ ನೀತಿಗೆ ಮರಳಲಾಯಿತು. ವಿಪರ್ಯಾಸ ಅಂದ್ರೆ ಇತ್ತೀಚೆಗೆ ದೆಹಲಿ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಅವರನ್ನ ಈ ಹಗರಣದ ಆರೋಪದಿಂದ ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋ ಕಾರಣವನ್ನ ಕೊಟ್ಟು ಬಿಡುಗಡೆ ಮಾಡಿದೆ. ಒಂದು ಕಡೆ ನ್ಯಾಯಾಲಯದಲ್ಲಿ ಈ ಆರೋಪಗಳು ಸಾಬೀತಾಗದೇ ಇರೋದು ಮತ್ತು ಇನ್ನೊಂದು ಕಡೆ ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿದ ಬಿಜೆಪಿ ಸರ್ಕಾರ ಅದೇ ವ್ಯವಸ್ಥೆಯನ್ನ 2026 27ನೇ ಸಾಲಿಗೂ ಮುಂದುವರಿಸ್ತಾ ಇರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಬಿಜೆಪಿ ಸರ್ಕಾರ
ಹೋಟೆಲ್ಗಳು, ಕ್ಲಬ್ಗಳು ಮತ್ತು ರೆಸ್ಟೋರೆಂಟ್ಗಳಿಗೆ ಹಳೆಯ ನಿಯಮಗಳ ಅಡಿಯಲ್ಲೇ ಪರವಾನಗಿ ನವೀಕರಣಕ್ಕೆ ಅನುಮತಿಯನ್ನ ನೀಡಿದ್ದು ಮಾತ್ರ ಅಲ್ಲದೆ ಶುಲ್ಕವನ್ನ 10% ಹೆಚ್ಚಳ ಮಾಡಿದೆ. ಹಗರಣದ ನೀತಿ ಅಂತ ತಾವು ಯಾವುದನ್ನ ಕರೆದಿದ್ರೋ ಅದರ ಆಧಾರದ ಮೇಲೆನೆ ಸರ್ಕಾರಿ ಬೊಕ್ಕಸಕ್ಕೆ ಹಣ ತುಂಬಿಸ್ಕೊಳ್ತಾ ಇರೋದು ನೈತಿಕತೆಯ ಪ್ರಶ್ನೆಯನ್ನ ಹುಟ್ಟಾಕಲ್ವಾ? ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಹೊಸ ಮತ್ತು ದೋಷಮುಕ್ತ ನೀತಿಯನ್ನ ರೂಪಿಸ್ತಾ ಇದ್ದೇವೆ ಅಂತ ಸಮರ್ಥಿಸಿಕೊಂಡ್ರು ಪದೇ ಪದೇ ಹಳೆಯ ವ್ಯವಸ್ಥೆಯನ್ನೇ ವಿಸ್ತರಣೆ ಮಾಡ್ತಾ ಇರೋದು ಆಡಳಿತಾತ್ಮಕ ವೈಫಲ್ಯನೋ ಅಥವಾ ಅದೇ ವ್ಯವಸ್ಥೆಯ ಲಾಭವನ್ನ ಪಡೆಯೋ ತಂತ್ರನೋ? ಈ ಇಡೀ ಪ್ರಕ್ರಿಯೆಯನ್ನ ನಾವು ನೋಡಿದ್ರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ನೀತಿಯನ್ನ ದೇಶದ್ರೋಹ ಅಥವಾ ಅದನ್ನ ಭ್ರಷ್ಟಾಚಾರ ಅಂತ ಕರೀತಾವೆ. ಆದ್ರೆ ಅಧಿಕಾರಕ್ಕೆ ಬಂದಾಗ ಅದೇ ನೀತಿಯನ್ನ ಆಡಳಿತಾತ್ಮಕ ಅನಿವಾರ್ಯತೆ ಅನ್ನೋ ಹಣೆಪಟ್ಟಿಯನ್ನ ಕೊಟ್ಟು ಮುಂದುವರಿಸ್ತವೆ. ಕೇಜ್ರಿವಾಲ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಮತ್ತು ಪಕ್ಷದ ವರ್ಚಸ್ಸನ್ನ ಕುಗ್ಗಿಸೋದಕ್ಕೆ ಅಬಕಾರಿ ಹಗರಣವನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಂಡ ಈ ಬಿಜೆಪಿ ಈಗ ಅದೇ ಇಲಾಖೆಯಿಂದ ಬರೋ ಸಾವಿರಾರು ಕೋಟಿ ರೂಪಾಯಿ ಆದಾಯವನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅನ್ನುವಂತೆ ಅದು ನಡೆದುಕೊಳ್ತಾ ಇದೆ. ಇದು ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ನೀಡೋ ಭರವಸೆಗಳಿಗೂ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಮಾಡೋ ಕೃತ್ಯಗಳಿಗೂ ಇರೋ ಅಜಗಜಾಂತರ ವ್ಯತ್ಯಾಸ. ಇನ್ನು ಅಂತಿಮವಾಗಿ ಹೇಳೋದಾದ್ರೆ ದೆಹಲಿಯ ಅಬಕಾರಿ ನೀತಿಯ ಈ ಬೆಳವಣಿಗೆಗಳು ರಾಜಕೀಯದಲ್ಲಿ ಸರಿ ತಪ್ಪು ಅನ್ನೋದು ಕೇವಲ ಅಧಿಕಾರ ಯಾರು ಹೊಂದಿದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಇದು ಕಹಿ ಸತ್ಯವನ್ನ ಎತ್ತಿ ತೋರಿಸುತ್ತೆ. ಯಾವ ನೀತಿ ಜನ ವಿರೋಧಿ ಅಂತ ಪ್ರಚಾರ ಮಾಡಲಾಗಿತ್ತೋ ಇಂದು ಅದೇ ನೀತಿ ಸರ್ಕಾರದ ಜೀವನಾಡಿಯಾಗಿ ಮುಂದುವರಿತಾ ಇರೋದು ರಾಜಕೀಯ ವಿಡಂಬನೆಯ ಪರಮಾವಧಿಯಾಗಿದೆ. ಬಿಜೆಪಿ ಹೊರಗಿದ್ದಾಗ ಆಪ್ನ ಈ ನೀತಿಯನ್ನ ಹಗರಣ ಅಂತ ಆರೋಪ ಮಾಡಿ ಕೇಜ್ರಿವಾಲರನ್ನ ಜೈಲಿಗೆ ತಳ್ಳಿತು. ಆದ್ರೆ ಅಧಿಕಾರದೊಳಗೆ ಬಂದ ನಂತರ ಹೊಸ ನೀತಿ ತರುವಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ಅದೇ ಹಳೆಯ ವ್ಯವಸ್ಥೆಯನ್ನ 1 ವರ್ಷಕ್ಕೂ ಹೆಚ್ಚು ಕಾಲ ಮುಂದುವರಿಸ್ತಾ ಇದೆ. ಇದು ರಾಜಕೀಯದಲ್ಲಿ ಸಾಮಾನ್ಯವಾಗಿ ಕಾಣೋ ದ್ವಂದ್ವ. ಅಧಿಕಾರದ ಹೊರಗೆ ಒಂದು ನಿಲುವಾದ್ರೆ ಒಳಗೆ ಮತ್ತೊಂದು ನಿಲುವು. ಪ್ರಾಯೋಗಿಕವಾಗಿ ಒಂದು ನೀತಿ ಬದಲಾವಣೆ ಸುಲಭ ಅಲ್ಲ ಅನ್ನೋದು ಸತ್ಯ. ಆದರೂ ಇದು ಆರೋಪಗಳು ರಾಜಕೀಯ ಪ್ರೇರಿತ ಆಗಿದ್ವು ಅನ್ನೋ ಭಾವನೆಯನ್ನ ಬಲಪಡಿಸುತ್ತೆ. ಇದು ಭಾರತೀಯ ರಾಜಕೀಯದ ಒಂದು ಸಾಮಾನ್ಯ ಚಿತ್ರಣ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.